ಸಾಯಿ ಸಚ್ಚರಿತ್ರೆ ಅಧ್ಯಾಯ 7 ಅದ್ಭುತ ಅವತಾರ. ಸಾಯಿ ಬಾಬಾರವರ ವರ್ತನೆ, ಅವರ ಯೋಗಾಭ್ಯಾಸಗಳು, ಅವನ ಸರ್ವವ್ಯಾಪಿತ್ವ, ಕುಷ್ಠರೋಗ ಭಕ್ತನ ಸೇವೆ, ಮಾಸ್ಟರ್ ಖಪರ್ಡೆಯ ಪ್ಲೇಗ್ ಮತ್ತು ಪಂಢರಪುರಕ್ಕೆ ಹೋಗುವುದು. ಅದ್ಭುತ ಅವತಾರ. ಸಾಯಿ ಬಾಬಾರವರು ಸಾಧ್ಯವಿರುವ ಎಲ್ಲಾ ಯೋಗಾಭ್ಯಾಸಗಳನ್ನು ತಿಳಿದಿದ್ದರು. ದೌತಿ 3 ಇಂಚು ಅಗಲ ಮತ್ತು 22 ಇಂಚು ಉದ್ದದ ತೇವಗೊಳಿಸಲಾದ ಲಿನಿನ್ ತುಂಡಿನಿಂದ ಹೊಟ್ಟೆಯನ್ನು ಸ್ವಚ್ಛಗೊಳಿಸುವುದು, ಖಂಡಯೋಗ, ತಮ್ಮ ಕೈಕಾಲುಗಳನ್ನು ಬೇರ್ಪಡಿಸಿ ಮತ್ತೆ ಸೇರಿಸುವುದು ಮತ್ತು ಸಮಾಧಿ ಸೇರಿದಂತೆ 6 ಪ್ರಕ್ರಿಯೆಗಳಲ್ಲಿ ಅವರು ಪಾರಂಗತರಾಗಿದ್ದರು. ಅವರು ಹಿಂದೂ ಎಂದು ನೀವು ಭಾವಿಸಿದರೆ ಅವರು ಮುಸ್ಲಿಂನಂತೆ ಕಾಣುತ್ತಿದ್ದರು. ಅವರು ಮುಸ್ಲಿಂನಂತೆ ಕಾಣುತ್ತಿದ್ದರು ಎಂದು ನೀವು ಭಾವಿಸಿದರೆ ಅವರು ಧರ್ಮನಿಷ್ಠ ಹಿಂದೂ ಎಂದು ಯಾರಿಗೂ ನಿಜವಾಗಿಯೂ ತಿಳಿದಿರಲಿಲ್ಲ. ಅವರು ರಾಮನವಮಿಯ ಹಿಂದೂ ಹಬ್ಬವನ್ನು ಎಲ್ಲಾ ಔಪಚಾರಿಕತೆಗಳೊಂದಿಗೆ ಆಚರಿಸಿದರು ಮತ್ತು ಅದೇ ಸಮಯದಲ್ಲಿ ಮುಸ್ಲಿಮರ ಸ್ಯಾಂಡಲ್ ಮೆರವಣಿಗೆಗೆ ಅವಕಾಶ ನೀಡಿದರು. ಅವರು ಈ ಹಬ್ಬದಲ್ಲಿ ಕುಸ್ತಿ ಪಂದ್ಯಗಳನ್ನು ಪ್ರೋತ್ಸಾಹಿಸಿದರು ಮತ್ತು ವಿಜೇತರಿಗೆ ಉತ್ತಮ ಬಹುಮಾನಗಳನ್ನು ನೀಡಿದರು. ಗೋಕುಲ ಅಷ್ಟಮಿಯ ಸಮಯ ಬಂದಾಗ ಅವರು ಗೋಪಾಲ ಕಲಾ ಸಮಾರಂಭವನ್ನು ಸರಿಯಾಗಿ ನಡೆಸುವಂತೆ ಮಾಡಿದರು. ಮತ್ತು ಈದ್ ಹಬ್ಬದ ಸಮಯದಲ್ಲಿ ಮುಸ್ಲಿಮರು ತಮ್ಮ ಮಸೀದಿಯಲ್ಲಿ ಪ್ರಾರ್ಥನೆ ಸಲ್ಲಿಸಲು ಅವಕಾಶ ಮಾಡಿಕೊಟ್ಟರು. ಒಮ್ಮೆ ಮೊಹರಂ ಹಬ್ಬದ ಸಮಯದಲ್ಲಿ ಕೆಲವು ಮುಸ್ಲಿಮರು ಮಸೀದಿಯಲ್ಲಿ ತಾಜಿಯಾ ಅಥವಾ ತಾಬೂತ್ ನಿರ್ಮಿಸಿ ಅದನ್ನು ಕೆಲವು ದಿನಗಳವರೆಗೆ ಅಲ್ಲಿಯೇ ಇರಿಸಿ ನಂತರ ಹಳ್ಳಿಯ ಮೂಲಕ ಮೆರವಣಿಗೆಯಲ್ಲಿ ಕೊಂಡೊಯ್ಯಲು ಪ್ರಸ್ತಾಪಿಸಿದರು. ಸಾಯಿಬಾಬಾ 4 ದಿನಗಳ ಕಾಲ ತಾಬೂತ್ ಇಡಲು ಅವಕಾಶ ಮಾಡಿಕೊಟ್ಟರು ಮತ್ತು 5ನೇ ದಿನ ಅದನ್ನು ಯಾವುದೇ ಹಿಂಜರಿಕೆಯಿಲ್ಲದೆ ತೆಗೆದುಹಾಕಿದರು. ಅವರು ಮುಸ್ಲಿಂ ಎಂದು ನಾವು ಹೇಳಿದರೆ ಆ ಸಮಯದಲ್ಲಿ ಹಿಂದೂ ಪದ್ಧತಿಯ ಪ್ರಕಾರ ಅವರ ಕಿವಿಗಳನ್ನು ಚುಚ್ಚಲಾಯಿತು. ನೀವು ಅವರು ಹಿಂದೂ ಎಂದು ಭಾವಿಸಿದರೆ ಅವರು ಸುನ್ನತಿ ಮಾಡುವ ಪದ್ಧತಿಯನ್ನು ಪ್ರತಿಪಾದಿಸಿದರು. ಆದಾಗ್ಯೂ ಅವರನ್ನು ಹತ್ತಿರದಿಂದ ಗಮನಿಸಿದ ಶ್ರೀ ನಾನಾ ಸಾಹೇಬ್ ಚಂದೋರ್ಕರ್ ಪ್ರಕಾರ ಬಾಬಾ ಸುನ್ನತಿ ಮಾಡಿಸಿಕೊಂಡಿರಲಿಲ್ಲ. ನೀವು ಅವರನ್ನು ಹಿಂದೂ ಎಂದು ಕರೆದರೆ ಅವರು ಯಾವಾಗಲೂ ಮಸೀದಿಯಲ್ಲಿ ವಾಸಿಸುತ್ತಿದ್ದರು. ಮುಸ್ಲಿಂ ಆಗಿದ್ದರೆ ಅವರು ಯಾವಾಗಲೂ ದುನಿ ಪವಿತ್ರ ಬೆಂಕಿಯನ್ನು ಅಲ್ಲಿ ಉರಿಯುತ್ತಿದ್ದರು. ಅವರು ಮುಸ್ಲಿಂ ಧರ್ಮಕ್ಕೆ ವಿರುದ್ಧವಾದ ಈ ಕೆಳಗಿನ ವಿಷಯಗಳನ್ನು ಸಹ ಅನುಮತಿಸಿದರು: ಶಂಖ ಊದುವುದು, ಗಂಟೆ ಬಾರಿಸುವುದು, ಬೆಂಕಿಗೆ ನೈವೇದ್ಯ ಅರ್ಪಿಸುವುದು, ಭಜನೆ ಮತ್ತು ಬಾಬಾ ಅವರ ಪಾದಗಳನ್ನು ನೀರಿನಿಂದ ಪೂಜಿಸುವುದು. ಅವರು ಮುಸ್ಲಿಂ ಎಂದು ನೀವು ಭಾವಿಸಿದರೆ ಬ್ರಾಹ್ಮಣರಲ್ಲಿ ಶ್ರೇಷ್ಠರು ತಮ್ಮ ಸಾಂಪ್ರದಾಯಿಕ ಮಾರ್ಗಗಳನ್ನು ಮರೆತು ಅವರ ಪಾದಗಳಿಗೆ ನಮಸ್ಕರಿಸಿದರು. ಅವರ ಮೂಲದ ಬಗ್ಗೆ ತಿಳಿದುಕೊಳ್ಳಲು ಹೋದವರು ಮೂಕವಿಸ್ಮಿತರಾದರು ಮತ್ತು ಅವರ ದರ್ಶನದಿಂದ ಸೆರೆಹಿಡಿಯಲ್ಪಟ್ಟರು. ಹೀಗಾಗಿ ಸಾಯಿಬಾಬಾ ಹಿಂದೂ ಅಥವಾ ಮುಸ್ಲಿಂ ಎಂದು ಯಾರಿಗೂ ತಿಳಿಯಲಿಲ್ಲ. ಇದು ಆಶ್ಚರ್ಯವೇನಿಲ್ಲ, ಏಕೆಂದರೆ ಭಗವಂತನಿಗೆ ತನ್ನನ್ನು ಸಂಪೂರ್ಣವಾಗಿ ಶರಣಾಗುವವನು ಮತ್ತು ತನ್ನ ಅಹಂಕಾರ ಮತ್ತು ದೇಹಪ್ರಜ್ಞೆಯನ್ನು ತೊಡೆದುಹಾಕುವವನು ಆತನೊಂದಿಗೆ ಒಂದಾಗುತ್ತಾನೆ. ಆದ್ದರಿಂದ ಅವನಿಗೆ ಯಾವುದೇ ಧರ್ಮದ ಪ್ರಶ್ನೆಯೊಂದಿಗೆ ಯಾವುದೇ ಸಂಬಂಧವಿಲ್ಲ. ಸಾಯಿಬಾಬಾ ಅಂತಹ ಜೀವಿ ಮತ್ತು ಧರ್ಮಗಳ ನಡುವೆ ಅಥವಾ ಜೀವಿಗಳ ನಡುವೆ ಯಾವುದೇ ವ್ಯತ್ಯಾಸವನ್ನು ನೋಡಲಿಲ್ಲ. ಅವರು ಫಕೀರರೊಂದಿಗೆ ಮಾಂಸ ಮತ್ತು ಮೀನುಗಳನ್ನು ತಿನ್ನುತ್ತಿದ್ದರು, ಆದರೆ ನಾಯಿಗಳು ಅವರ ಭಕ್ಷ್ಯದಿಂದ ತಿನ್ನಲು ಪ್ರಯತ್ನಿಸಿದಾಗ ಗೊಣಗಲಿಲ್ಲ. ಸಾಯಿಬಾಬಾ ಅವರು ಒಂದು ವಿಶಿಷ್ಟ ಮತ್ತು ಅದ್ಭುತ ಅವತಾರ. ನನ್ನ ಹಿಂದಿನ ಜನ್ಮದಲ್ಲಿ ಅವರು ಮಾಡಿದ ಪುಣ್ಯಗಳಿಂದಾಗಿ ಅವರ ಪಾದಗಳ ಬಳಿ ಕುಳಿತು ಅವರ ದೈವಿಕ ಸಹವಾಸವನ್ನು ಆನಂದಿಸುವ ಭಾಗ್ಯ ನನಗೆ ಸಿಕ್ಕಿತು. ಅದರಿಂದ ನಾನು ಪಡೆದ ಆನಂದ ಮತ್ತು ಆನಂದವು ಅಪ್ರತಿಮವಾಗಿತ್ತು. ವಾಸ್ತವವಾಗಿ ಸಾಯಿಬಾಬಾ ಅವರು ಶುದ್ಧ ದೈವಿಕ ಆನಂದ ಮತ್ತು ಪ್ರಜ್ಞೆಯಾಗಿದ್ದರು. ಅವರ ಶ್ರೇಷ್ಠತೆ ಮತ್ತು ಅನನ್ಯತೆಯನ್ನು ನಾನು ಸಾಕಷ್ಟು ವಿವರಿಸಲು ಸಾಧ್ಯವಿಲ್ಲ. ಬಾಬಾ ಅವರ ಪಾದಗಳಲ್ಲಿ ಆನಂದಪಟ್ಟವರು ಸ್ವತಃ ಸ್ಥಾಪಿತರಾಗಿದ್ದರು. ಅನೇಕ ಸನ್ಯಾಸಿಗಳು, ಸಾಧಕರು ಮತ್ತು ಮೋಕ್ಷವನ್ನು ಬಯಸುವ ಎಲ್ಲಾ ರೀತಿಯ ಪುರುಷರು ಸಾಯಿಬಾಬಾ ಅವರ ಬಳಿಗೆ ಬಂದರು. ಅವರು ಯಾವಾಗಲೂ ಅವರೊಂದಿಗೆ ನಡೆಯುತ್ತಿದ್ದರು, ಮಾತನಾಡುತ್ತಿದ್ದರು ಮತ್ತು ನಗುತ್ತಿದ್ದರು ಮತ್ತು ಯಾವಾಗಲೂ ಅಲ್ಲಾ ಮಾಲಿಕ್, ದೇವರು ಏಕೈಕ ಮಾಲೀಕ ಎಂಬ ಪದಗಳನ್ನು ಹೇಳುತ್ತಿದ್ದರು. ಅವರು ಎಂದಿಗೂ ಚರ್ಚೆ ಅಥವಾ ವಾದಗಳನ್ನು ಇಷ್ಟಪಡಲಿಲ್ಲ. ಅವರು ಯಾವಾಗಲೂ ಶಾಂತ ಮತ್ತು ನಿಯಂತ್ರಣದಲ್ಲಿದ್ದರು. ಕೆಲವೊಮ್ಮೆ ಕಿರಿಕಿರಿಯುಂಟು ಮಾಡಿದರು. ಅವರು ಯಾವಾಗಲೂ ವೇದಾಂತವನ್ನು ಬೋಧಿಸಿದರು ಮತ್ತು ಕೊನೆಯವರೆಗೂ ಯಾರಿಗೂ ತಿಳಿದಿರಲಿಲ್ಲ. ರಾಜಕುಮಾರರು ಮತ್ತು ಬಡವರನ್ನು ಅವರು ಸಮಾನವಾಗಿ ನಡೆಸಿಕೊಳ್ಳುತ್ತಿದ್ದರು. ಅವರು ಎಲ್ಲರ ಆಳವಾದ ರಹಸ್ಯಗಳನ್ನು ತಿಳಿದಿದ್ದರು ಮತ್ತು ಅವರು ಅವುಗಳನ್ನು ವ್ಯಕ್ತಪಡಿಸಿದಾಗ ಎಲ್ಲರೂ ಆಶ್ಚರ್ಯಚಕಿತರಾದರು. ಅವರು ಎಲ್ಲಾ ಜ್ಞಾನದ ಭಂಡಾರವಾಗಿದ್ದರು ಮತ್ತು ಅವರು ಅಜ್ಞಾನವನ್ನು ನಟಿಸಿದರು. ಅವರು ಗೌರವವನ್ನು ಸಹ ಇಷ್ಟಪಡಲಿಲ್ಲ. ಸಾಯಿಬಾಬಾ ಅವರ ಗುಣಲಕ್ಷಣಗಳು ಹೀಗಿದ್ದವು: ಅವರು ಮಾನವ ದೇಹವನ್ನು ಹೊಂದಿದ್ದರೂ ಅವರ ಕಾರ್ಯಗಳು ಅವರ ದೈವಿಕ ಸ್ವಭಾವಕ್ಕೆ ಸಾಕ್ಷಿಯಾಗಿವೆ. ಶಿರಡಿಯಲ್ಲಿ ಎಲ್ಲರೂ ಅವರನ್ನು ಭಗವಂತ ದೇವರು ಎಂದು ಪರಿಗಣಿಸಿದರು. ಸಾಯಿಬಾಬಾರವರ ವರ್ತನೆ. ನಾನೇನು ಮೂರ್ಖ, ಬಾಬಾರ ಪವಾಡಗಳನ್ನು ವರ್ಣಿಸಲು ಸಾಧ್ಯವಿಲ್ಲ.
ಅವರು ಶಿರ್ಡಿಯಲ್ಲಿರುವ ಬಹುತೇಕ ಎಲ್ಲಾ ದೇವಾಲಯಗಳನ್ನು ದುರಸ್ತಿ ಮಾಡಿದರು. ತಾತ್ಯಾ ಪಾಟೀಲ್ ಮೂಲಕ ಶನಿ, ಗಣಪತಿ, ಶಂಕರೋಪಾರ್ವತಿ, ಗ್ರಾಮದೇವತೆ ಮತ್ತು ಮಾರುತಿಯ ದೇವಾಲಯಗಳನ್ನು ಸುವ್ಯವಸ್ಥಿತಗೊಳಿಸಲಾಯಿತು. ಅವರ ದಾನವು ಗಮನಾರ್ಹವಾಗಿತ್ತು. ಅವರು ದಕ್ಷಿಣೆಯಾಗಿ ಸಂಗ್ರಹಿಸುತ್ತಿದ್ದ ಹಣವನ್ನು ಉಚಿತವಾಗಿ ವಿತರಿಸಲಾಯಿತು. ಪ್ರತಿದಿನ ಕೆಲವರಿಗೆ 20 ರೂಪಾಯಿಗಳು ಮತ್ತು ಇತರರಿಗೆ 15 ಅಥವಾ 50 ರೂಪಾಯಿಗಳು. ಬಾಬಾರ ದರ್ಶನದಿಂದ ಜನರಿಗೆ ಅಪಾರ ಪ್ರಯೋಜನವಾಯಿತು. ಕೆಲವರು ಆರೋಗ್ಯವಂತರಾದರು. ದುಷ್ಟ ಜನರನ್ನು ಒಳ್ಳೆಯವರನ್ನಾಗಿ ಮಾಡಲಾಯಿತು. ಕೆಲವು ಸಂದರ್ಭಗಳಲ್ಲಿ ಕುಷ್ಠರೋಗ ವಾಸಿಯಾಯಿತು. ಆದರೆ ಕೆಲವು ಕುರುಡರು ಯಾವುದೇ ಹನಿ ಅಥವಾ ಔಷಧವನ್ನು ಕಣ್ಣುಗಳಿಗೆ ಹಾಕದೆಯೇ ತಮ್ಮ ದೃಷ್ಟಿಯನ್ನು ಮರಳಿ ಪಡೆದರು. ಮತ್ತು ಕುಂಟರು ನಡೆಯಲು ಸಾಧ್ಯವಾಯಿತು. ಅವರ ಅಸಾಧಾರಣ ಶ್ರೇಷ್ಠತೆಯ ಅಂತ್ಯವನ್ನು ಯಾರೂ ನೋಡಲಾಗಲಿಲ್ಲ. ಅವರ ಖ್ಯಾತಿಯು ದೂರದವರೆಗೆ ಹರಡಿತು ಮತ್ತು ಎಲ್ಲೆಡೆಯಿಂದ ಯಾತ್ರಿಕರು ಶಿರಡಿಗೆ ಬಂದರು. ಬಾಬಾ ದುನಿಯ ಬಳಿ ಕುಳಿತು ಯಾವಾಗಲೂ ಧ್ಯಾನ ಮಾಡುತ್ತಿದ್ದರು. ಅವರು ತಲೆಗೆ ಬಿಳಿ ಪೇಟ ಕಟ್ಟಿಕೊಂಡು ಸೊಂಟಕ್ಕೆ ಶುಭ್ರವಾದ ಬಿಳಿ ದೋತಾರ ಮತ್ತು ದೇಹದ ಮೇಲೆ ಶರ್ಟ್ ಧರಿಸುತ್ತಿದ್ದರು. ಆರಂಭದಲ್ಲಿ ಇದು ಅವರ ಉಡುಪು. ಅವರು ಹಳ್ಳಿಯಲ್ಲಿ ವೈದ್ಯ ವೃತ್ತಿಯನ್ನು ಪ್ರಾರಂಭಿಸಿದರು, ರೋಗಿಗಳನ್ನು ಪರೀಕ್ಷಿಸಿದರು ಮತ್ತು ಔಷಧಿಗಳನ್ನು ನೀಡಿದರು. ಅವರು ಯಾವಾಗಲೂ ಯಶಸ್ವಿಯಾಗಿದ್ದರು ಮತ್ತು ವೈದ್ಯರಾಗಿ ಪ್ರಸಿದ್ಧರಾದರು. ಒಂದು ಕುತೂಹಲಕಾರಿ ಪ್ರಕರಣವನ್ನು ಇಲ್ಲಿ ವಿವರಿಸಲಾಗಿದೆ. ಒಬ್ಬ ಭಕ್ತನ ಕಣ್ಣುಗುಡ್ಡೆಗಳು ತುಂಬಾ ಕೆಂಪಾಗಿ ಮತ್ತು ಊದಿಕೊಂಡಿದ್ದವು. ಶಿರ್ಡಿಯಲ್ಲಿ ಯಾವುದೇ ವೈದ್ಯರು ಲಭ್ಯವಿರಲಿಲ್ಲ. ಆದ್ದರಿಂದ ಇತರ ಭಕ್ತರು ಅವರನ್ನು ಬಾಬಾ ಬಳಿಗೆ ಕರೆದೊಯ್ದರು. ಅಂತಹ ಸಂದರ್ಭಗಳಲ್ಲಿ ಇತರ ವೈದ್ಯರು ಮುಲಾಮುಗಳು, ಹಸುವಿನ ಹಾಲು ಮತ್ತು ಕರ್ಪೂರದ ಔಷಧಿಗಳನ್ನು ಬಳಸುತ್ತಿದ್ದರು. ಬಾಬಾರವರ ಪರಿಹಾರವು ಸಾಕಷ್ಟು ವಿಶಿಷ್ಟವಾಗಿತ್ತು. ಅವರು ಸ್ವಲ್ಪ ಬೀಬಾ, ಕಾರ್ಪಸ್ ಅನಾಕಾರ್ಡಿಯಂ ಗುರುತು ಮಾಡುವ ಬೀಜಗಳು ಅನ್ನು ಹೊಡೆದು ಅದರಿಂದ 2 ಉಂಡೆಗಳನ್ನು ಮಾಡಿ ರೋಗಿಯ ಪ್ರತಿ ಕಣ್ಣಿಗೆ ಹಚ್ಚಿ 2 ಕಣ್ಣುಗಳ ಸುತ್ತಲೂ ಬಟ್ಟೆಯ ಬ್ಯಾಂಡೇಜ್ ಅನ್ನು ಸುತ್ತಿದರು. ಮರುದಿನ ಬ್ಯಾಂಡೇಜ್ ಅನ್ನು ತೆಗೆದುಹಾಕಿ ಹೊಳೆಯಲ್ಲಿ ನೀರನ್ನು ಸುರಿಯಲಾಯಿತು. ಉರಿಯೂತ ಕಡಿಮೆಯಾಯಿತು ಮತ್ತು ಕಣ್ಣುಗುಡ್ಡೆಗಳು ಬಿಳಿಯಾಗಿ ಮತ್ತು ಸ್ಪಷ್ಟವಾಗಿದ್ದವು. ಕಣ್ಣುಗಳು ತುಂಬಾ ಸೂಕ್ಷ್ಮವಾಗಿದ್ದರೂ ಬೀಬಾ ಯಾವುದೇ ನೋವು ಉಂಟುಮಾಡಲಿಲ್ಲ, ಆದರೆ ಕಣ್ಣುಗಳ ರೋಗವನ್ನು ತೆಗೆದುಹಾಕಿತು. ಅಂತಹ ಅನೇಕ ಪ್ರಕರಣಗಳು ಗುಣಮುಖವಾದವು ಮತ್ತು ಇದು ಕೇವಲ ಒಂದು ಉದಾಹರಣೆಯಾಗಿದೆ. ಬಾಬಾರವರ ಯೋಗಾಭ್ಯಾಸಗಳು. ಬಾಬಾರವರು ಯೋಗದ ಎಲ್ಲಾ ಪ್ರಕ್ರಿಯೆಗಳು ಮತ್ತು ಅಭ್ಯಾಸಗಳನ್ನು ತಿಳಿದಿದ್ದರು. ಅವುಗಳಲ್ಲಿ 2 ಪ್ರಕ್ರಿಯೆಗಳನ್ನು ನಾವು ವಿವರಿಸಲು ಪ್ರಯತ್ನಿಸೋಣ. ಒಂದು ದೌತಿ ಸ್ವಚ್ಛಗೊಳಿಸುವ ಪ್ರಕ್ರಿಯೆ. ಬಾಬಾ ಪ್ರತಿ 3 ದಿನಗಳಿಗೊಮ್ಮೆ ಮಸೀದಿಯಿಂದ ಸಾಕಷ್ಟು ದೂರದಲ್ಲಿರುವ ಆಲದ ಮರದ ಬಳಿಯ ಬಾವಿಗೆ ಹೋಗಿ ಬಾಯಿ ತೊಳೆದು ಸ್ನಾನ ಮಾಡುತ್ತಿದ್ದರು. ಒಂದು ಸಂದರ್ಭದಲ್ಲಿ ಅವರು ತಮ್ಮ ಕರುಳನ್ನು ವಾಂತಿ ಮಾಡಿ ಸ್ವಚ್ಛಗೊಳಿಸಿ ಒಣಗಿಸಲು ಮರದ ಮೇಲೆ ಇಡುತ್ತಿದ್ದರು. ಶಿರಡಿಯಲ್ಲಿ ಇದನ್ನು ನಿಜವಾಗಿಯೂ ನೋಡಿದ ಮತ್ತು ಈ ಸಂಗತಿಗೆ ಸಾಕ್ಷಿ ಹೇಳಿದ ವ್ಯಕ್ತಿಗಳಿದ್ದಾರೆ. ಸಾಮಾನ್ಯ ದೌತಿಯನ್ನು 3 ಇಂಚು ಅಗಲ ಮತ್ತು 22 ಅಡಿ ಉದ್ದದ ತೇವಗೊಳಿಸಲಾದ ಲಿನಿನ್ ತುಂಡನ್ನು ಬಳಸಿ ಮಾಡಲಾಗುತ್ತದೆ. ಈ ತುಂಡನ್ನು ಸೇವಿಸಿ ಸುಮಾರು ಅರ್ಧ ಗಂಟೆಯವರೆಗೆ ಹೊಟ್ಟೆಯಲ್ಲಿ ಉಳಿಯಲು ಬಿಡಲಾಗುತ್ತದೆ ಮತ್ತು ನಂತರ ಹೊರತೆಗೆಯಲಾಗುತ್ತದೆ. ಆದರೆ ಬಾಬಾ ಅವರ ದೌತಿ ಸಾಕಷ್ಟು ವಿಶಿಷ್ಟ ಮತ್ತು ಅಸಾಧಾರಣವಾಗಿತ್ತು. 2 ಖಂಡ ಯೋಗ. ಈ ಆಚರಣೆಯಲ್ಲಿ ಬಾಬಾ ತಮ್ಮ ದೇಹದಿಂದ ವಿವಿಧ ಅಂಗಗಳನ್ನು ಹೊರತೆಗೆದು ಮಸೀದಿಯ ವಿವಿಧ ಸ್ಥಳಗಳಲ್ಲಿ ಪ್ರತ್ಯೇಕವಾಗಿ ಬಿಟ್ಟರು. ಒಮ್ಮೆ ಒಬ್ಬ ಸಜ್ಜನರು ಮಸೀದಿಗೆ ಹೋದಾಗ ಬಾಬಾರವರ ಅಂಗಗಳು ಬೇರೆ ಬೇರೆ ಸ್ಥಳಗಳಲ್ಲಿ ಪ್ರತ್ಯೇಕವಾಗಿ ಬಿದ್ದಿರುವುದನ್ನು ಕಂಡರು. ಅವರು ಭಯಭೀತರಾದರು ಮತ್ತು ಮೊದಲು ಗ್ರಾಮ ಅಧಿಕಾರಿಗಳ ಬಳಿಗೆ ಓಡಿಹೋಗಿ ಬಾಬಾರನ್ನು ಕತ್ತರಿಸಿ ಕೊಲ್ಲಲಾಗಿದೆ ಎಂದು ತಿಳಿಸಲು ಯೋಚಿಸಿದರು. ಅವರು ಮೊದಲ ಮಾಹಿತಿದಾರರಾಗಿದ್ದರು ಮತ್ತು ಆದ್ದರಿಂದ ಪ್ರಕರಣದ ಬಗ್ಗೆ ಏನಾದರೂ ತಿಳಿದಿದ್ದರು, ಆದ್ದರಿಂದ ಅವರು ಜವಾಬ್ದಾರರಾಗಿರುತ್ತಾರೆ ಎಂದು ಅವರು ಭಾವಿಸಿದರು. ಆದ್ದರಿಂದ ಅವರು ಮೌನವಾಗಿದ್ದರು. ಆದರೆ ಮರುದಿನ ಅವರು ಮಸೀದಿಗೆ ಹೋದಾಗ ಬಾಬಾ ಆರೋಗ್ಯವಂತರು, ಹೃತ್ಪೂರ್ವಕರು ಮತ್ತು ಆರೋಗ್ಯವಂತರು ಎಂದು ನೋಡಿ ಅವರು ತುಂಬಾ ಆಶ್ಚರ್ಯಚಕಿತರಾದರು. ಹಿಂದಿನ ದಿನ ಅವರು ನೋಡಿದ್ದು ಕೇವಲ ಕನಸು ಎಂದು ಅವರು ಭಾವಿಸಿದರು. ಬಾಬಾರವರು ಚಿಕ್ಕ ವಯಸ್ಸಿನಿಂದಲೇ ಯೋಗಾಭ್ಯಾಸ ಮಾಡುತ್ತಿದ್ದರು, ಆದರೆ ಅವರು ಗಳಿಸಿದ ಪ್ರಾವೀಣ್ಯತೆಯನ್ನು ಯಾರಿಗೂ ತಿಳಿದಿರಲಿಲ್ಲ. ಅವರು ತಮ್ಮ ಚಿಕಿತ್ಸೆಗಳಿಗೆ ಯಾವುದೇ ಶುಲ್ಕವನ್ನು ವಿಧಿಸಲಿಲ್ಲ. ತಮ್ಮ ಯೋಗ್ಯತೆಯಿಂದ ಪ್ರಸಿದ್ಧರಾದರು ಮತ್ತು ಅನೇಕ ಬಡ ಮತ್ತು ಬಳಲುತ್ತಿರುವ ವ್ಯಕ್ತಿಗಳಿಗೆ ಆರೋಗ್ಯವನ್ನು ನೀಡಿದರು. ಈ ಪ್ರಸಿದ್ಧ ವೈದ್ಯರು ತಮ್ಮ ಸ್ವಂತ ಹಿತಾಸಕ್ತಿಗಳನ್ನು ಕಾಳಜಿ ವಹಿಸಲಿಲ್ಲ, ಆದರೆ ಯಾವಾಗಲೂ ಇತರರ ಒಳಿತಿಗಾಗಿ ಮತ್ತು ಕಲ್ಯಾಣಕ್ಕಾಗಿ ಕೆಲಸ ಮಾಡುತ್ತಿದ್ದರು. ಕೆಲವೊಮ್ಮೆ ಈ ಪ್ರಕ್ರಿಯೆಯಲ್ಲಿ ಅಸಹನೀಯ ಮತ್ತು ಭಯಾನಕ ನೋವನ್ನು ಅನುಭವಿಸುತ್ತಿದ್ದರು. ಅಂತಹ ಒಂದು ಉದಾಹರಣೆಯನ್ನು ಕೆಳಗೆ ನೀಡಲಾಗಿದೆ ಮತ್ತು ಇದು ಸಾಯಿಬಾಬಾರವರ ಸರ್ವವ್ಯಾಪಿ ಮತ್ತು ಅತ್ಯಂತ ಕರುಣಾಮಯಿ ಪಾತ್ರವನ್ನು ತೋರಿಸುತ್ತದೆ. ಬಾಬಾರವರ ಸರ್ವವ್ಯಾಪಿತ್ವ ಮತ್ತು ಕರುಣೆ.
1910ರಲ್ಲಿ ದೀಪಾವಳಿಯ ದಿನದಂದು ಬಾಬಾ ದುನಿಯ ಬಳಿ ಕುಳಿತು ತಮ್ಮನ್ನು ತಾವು ಬೆಚ್ಚಗಾಗಿಸಿಕೊಳ್ಳುತ್ತಿದ್ದರು. ಅವರು ಉರಿಯುತ್ತಿದ್ದ ದುನಿಯೊಳಗೆ ಉರುವಲುಗಳನ್ನು ತಳ್ಳುತ್ತಿದ್ದರು. ಅದು ಉರಿಯುತ್ತಿತ್ತು. ಸ್ವಲ್ಪ ಸಮಯದ ನಂತರ ಮರದ ದಿಮ್ಮಿಗಳನ್ನು ತಳ್ಳುವ ಬದಲು ಬಾಬಾ ತಮ್ಮ ತೋಳನ್ನು ದುನಿಯೊಳಗೆ ತಳ್ಳಿದರು. ತೋಳು ತಕ್ಷಣವೇ ಸುಟ್ಟು ಹೋಯಿತು. ಇದನ್ನು ಸೇವಕ ಮಾಧವ ಮತ್ತು ಮಾಧವರಾವ್ ದೇಶಪಾಂಡೆ ಶ್ಯಾಮ ಸಹ ಗಮನಿಸಿದರು. ಅವರು ತಕ್ಷಣ ಬಾಬಾರ ಬಳಿಗೆ ಓಡಿಹೋದರು ಮತ್ತು ಮಾಧವರಾವ್ ಬಾಬಾ ಅವರ ಸೊಂಟವನ್ನು ಹಿಂದಿನಿಂದ ಹಿಡಿದು ಬಲವಂತವಾಗಿ ಹಿಂದಕ್ಕೆ ಎಳೆದುಕೊಂಡು, ದೇವ, ನೀವು ಹೀಗೆ ಏಕೆ ಮಾಡಿದ್ದೀರಿ ಎಂದು ಕೇಳಿದರು. ಆಗ ಬಾಬಾ ಪ್ರಜ್ಞೆಗೆ ಬಂದು, ಯಾವುದೋ ದೂರದ ಸ್ಥಳದಲ್ಲಿ ಒಬ್ಬ ಕಮ್ಮಾರನ ಹೆಂಡತಿ ಕುಲುಮೆಯ ಮೇಲೆ ಗೊಣಗಾಟ ಮಾಡುತ್ತಿದ್ದಳು. ಅವಳ ಗಂಡ ಅವಳನ್ನು ಕರೆದಾಗ ಅವಳು ತನ್ನ ಮಗು ತನ್ನ ಮಡಿಲಲ್ಲಿದೆ ಎಂಬುದನ್ನು ಮರೆತಳು. ಅವಳು ಆತುರದಿಂದ ಓಡಿಹೋದಳು ಮತ್ತು ಮಗು ಕುಲುಮೆಗೆ ಜಾರಿತು. ನಾನು ತಕ್ಷಣ ನನ್ನ ಕೈಯನ್ನು ಕುಲುಮೆಗೆ ಹಾಕಿ ಮಗುವನ್ನು ಉಳಿಸಿದೆ. ನನ್ನ ತೋಳು ಸುಟ್ಟು ಹೋದರೂ ನನಗೆ ಅಭ್ಯಂತರವಿಲ್ಲ, ಆದರೆ ಮಗುವಿನ ಜೀವ ಉಳಿಸಲ್ಪಟ್ಟಿದ್ದಕ್ಕೆ ನನಗೆ ಸಂತೋಷವಾಗಿದೆ. ಕುಷ್ಠರೋಗ ಭಕ್ತನ ಸೇವೆ. ಬಾಬಾರ ಕೈ ಸುಟ್ಟ ಸುದ್ದಿ ಕೇಳಿ ಶ್ರೀ ನಾನಾ ಸಾಹೇಬ್ ಚಂದೋರ್ಕರ್, ಬಾಂಬೆಯ ಪ್ರಸಿದ್ಧ ವೈದ್ಯ ಪರಮಾನಂದರೊಂದಿಗೆ ಮುಲಾಮುಗಳು, ಲಿಂಟ್ ಮತ್ತು ಬ್ಯಾಂಡೇಜ್ಗಳನ್ನು ಒಳಗೊಂಡ ವೈದ್ಯಕೀಯ ಕಿಟ್ನೊಂದಿಗೆ ಶಿರಡಿಗೆ ಧಾವಿಸಿದರು. ನಾನಾ ಸಾಹೇಬ್ ಬಾಬಾ ಅವರನ್ನು ಡಾ. ಪರಮಾನಂದರು ತೋಳನ್ನು ಪರೀಕ್ಷಿಸಲು ಮತ್ತು ಸುಟ್ಟ ಗಾಯವನ್ನು ಮುಚ್ಚಲು ಅನುಮತಿಸುವಂತೆ ಕೇಳಿಕೊಂಡರು. ಬಾಬಾ ಈ ಚಿಕಿತ್ಸೆಯನ್ನು ನಿರಾಕರಿಸಿದರು. ಅಂದಿನಿಂದ ಕುಷ್ಠರೋಗಿ ಭಕ್ತ ಭಾಗೋಜಿ ಶಿಂದೆ ತೋಳನ್ನು ಮುಚ್ಚಿದರು. ಅವರ ಚಿಕಿತ್ಸೆಯು ಸುಟ್ಟ ಭಾಗವನ್ನು ತುಪ್ಪದಿಂದ ಸ್ಪಷ್ಟೀಕರಿಸಿದ ಬೆಣ್ಣೆ ಮಸಾಜ್ ಮಾಡಿ ನಂತರ ಅದರ ಮೇಲೆ ಎಲೆಯನ್ನು ಇಟ್ಟು ಬ್ಯಾಂಡೇಜ್ಗಳಿಂದ ಬಿಗಿಯಾಗಿ ಭದ್ರಪಡಿಸುವುದನ್ನು ಒಳಗೊಂಡಿತ್ತು. ಶ್ರೀ ನಾನಾ ಸಾಹೇಬ್ ಚಂದೋರ್ಕರ್ ಬಾಬಾ ಅವರನ್ನು ಬ್ಯಾಂಡೇಜ್ಗಳನ್ನು ಬಿಚ್ಚಿ ಗಾಯವನ್ನು ಡಾ. ಪರಮಾನಂದರಿಂದ ಪರೀಕ್ಷಿಸಿ ಬಟ್ಟೆ ಧರಿಸಿ ಚಿಕಿತ್ಸೆ ನೀಡುವಂತೆ ಹಲವು ಬಾರಿ ಕೇಳಿಕೊಂಡರು. ಇದರಿಂದ ಅದು ಬೇಗನೆ ವಾಸಿಯಾಗುತ್ತದೆ. ರಾ. ಪರಮಾನಂದರು ಸ್ವತಃ ಇದೇ ರೀತಿಯ ವಿನಂತಿಗಳನ್ನು ಮಾಡಿದರು. ಆದರೆ ಬಾಬಾ ಅಲ್ಲಾಹನು ತನ್ನ ವೈದ್ಯ ಮತ್ತು ಅಲ್ಲಾಹನು ತನ್ನ ತೋಳನ್ನು ಪರೀಕ್ಷಿಸಲು ಅನುಮತಿಸಲಿಲ್ಲ ಎಂದು ಹೇಳಿ ಅದನ್ನು ಮುಂದೂಡಿದರು. ಶಿರಡಿಯಲ್ಲಿ ಡಾ. ಪರಮಾನಂದರ ಔಷಧಿಗಳು ಗಾಳಿಗೆ ತಗುಲಲಿಲ್ಲ. ಆದರೆ ಬಾಬಾರ ದರ್ಶನ ಪಡೆಯುವ ಅದೃಷ್ಟ ಅವರಿಗೆ ದೊರೆಯಿತು. ಭಾಗೋಜಿಗೆ ಪ್ರತಿದಿನ ಕೈಗೆ ಚಿಕಿತ್ಸೆ ನೀಡಲು ಅವಕಾಶ ನೀಡಲಾಯಿತು ಮತ್ತು ಕೆಲವು ದಿನಗಳ ನಂತರ ತೋಳು ಗುಣವಾಯಿತು ಮತ್ತು ಎಲ್ಲರೂ ಸಂತೋಷಪಟ್ಟರು. ನೋವಿನ ಯಾವುದೇ ಕುರುಹು ಉಳಿದಿದೆಯೋ ಇಲ್ಲವೋ ನಮಗೆ ತಿಳಿದಿಲ್ಲ. ಪ್ರತಿದಿನ ಬೆಳಿಗ್ಗೆ ಭಾಗೋಜಿ ಬ್ಯಾಂಡೇಜ್ಗಳನ್ನು ಸಡಿಲಗೊಳಿಸುವ, ತೋಳಿಗೆ ತುಪ್ಪದಿಂದ ಮಸಾಜ್ ಮಾಡುವ ಮತ್ತು ಮತ್ತೆ ಬಿಗಿಯಾಗಿ ಬ್ಯಾಂಡೇಜ್ ಹಾಕುವ ಕಾರ್ಯಕ್ರಮವನ್ನು ಮಾಡಿದರು. ಇದು ಸಾಯಿಬಾಬಾ ಅವರ ಮಹಾಸಮಾಧಿ ಸಾವಿನ ವರೆಗೂ ಮುಂದುವರೆಯಿತು. ಪರಿಪೂರ್ಣ ಋಷಿ ಸಾಯಿಬಾಬಾ ಅವರಿಗೆ ನಿಜವಾಗಿಯೂ ಈ ಚಿಕಿತ್ಸೆಯ ಅಗತ್ಯವಿರಲಿಲ್ಲ. ಆದರೆ ತಮ್ಮ ಭಕ್ತನ ಮೇಲಿನ ಪ್ರೀತಿಯಿಂದ ಅವರು ಉಪಾಸನೆ ಸೇವೆ ನಿರಂತರವಾಗಿ ನಡೆಯಲು ಅವಕಾಶ ಮಾಡಿಕೊಟ್ಟರು. ಬಾಬಾ ಲೆಂಡಿಗೆ ಹೊರಟಾಗ ಭಾಗೋಜಿ ಅವರ ಮೇಲೆ ಛತ್ರಿ ಹಿಡಿದು ಅವರೊಂದಿಗೆ ಹೋದರು. ಪ್ರತಿದಿನ ಬೆಳಿಗ್ಗೆ ಬಾಬಾ ದುನಿಯಾ ಹತ್ತಿರದ ಕಂಬದ ಬಳಿ ಕುಳಿತಾಗ ಭಾಗೋಜಿ ಅಲ್ಲಿದ್ದರು ಮತ್ತು ತಮ್ಮ ಸೇವೆಯನ್ನು ಪ್ರಾರಂಭಿಸಿದರು. ಭಾಗೋಜಿ ತಮ್ಮ ಹಿಂದಿನ ಜನ್ಮದಲ್ಲಿ ಪಾಪಿಯಾಗಿದ್ದರು. ಅವರು ಕುಷ್ಠರೋಗದಿಂದ ಬಳಲುತ್ತಿದ್ದರು. ಅವರ ಬೆರಳುಗಳು ಕುಗ್ಗಿದ್ದವು ಮತ್ತು ಅವರ ದೇಹವು ಕೀವು ತುಂಬಿತ್ತು ಮತ್ತು ಕೆಟ್ಟ ವಾಸನೆ ಬರುತ್ತಿತ್ತು. ಹೊರನೋಟಕ್ಕೆ ಅವನು ತುಂಬಾ ದುರದೃಷ್ಟವಂತನಂತೆ ಕಂಡರೂ ಅವನು ನಿಜವಾಗಿಯೂ ತುಂಬಾ ಅದೃಷ್ಟಶಾಲಿ ಮತ್ತು ಸಂತೋಷವಾಗಿದ್ದನು, ಏಕೆಂದರೆ ಅವನು ಬಾಬಾರವರ ಪ್ರಮುಖ ಸೇವಕನಾಗಿದ್ದನು ಮತ್ತು ಆದ್ದರಿಂದ ಅವರ ದರ್ಶನದ ಪ್ರಯೋಜನವನ್ನು ಪಡೆದನು. ಮಾಸ್ಟರ್ ಖಪರ್ಡೆಯ ಪ್ಲೇಗ್. ಬಾಬಾರವರ ಅದ್ಭುತ ಲೀಲೆಗಳ ಇನ್ನೊಂದು ಉದಾಹರಣೆಯನ್ನು ನಾನು ಈಗ ಹೇಳುತ್ತೇನೆ. ಅಮರಾವತಿಯ ಶ್ರೀ ದಾದಾ ಸಾಹೇಬ್ ಖಾಪರ್ಡೆಯವರ ಪತ್ನಿ ಶ್ರೀಮತಿ ಖಾಪರ್ಡೆಯವರು ಶಿರಡಿಯಲ್ಲಿ ತಮ್ಮ ಚಿಕ್ಕ ಮಗನೊಂದಿಗೆ ತಂಗಿದ್ದರು. ಒಂದು ದಿನ ಮಗನಿಗೆ ತೀವ್ರ ಜ್ವರ ಬಂದಿತು. ಅದು ಮತ್ತಷ್ಟು ಬುಬುನಿಕ್ ಪ್ಲೇಗ್ ಆಗಿ ಬೆಳೆಯಿತು. ತಾಯಿ ಭಯಭೀತರಾದರು ಮತ್ತು ತುಂಬಾ ಆತಂಕಗೊಂಡರು. ಅವರು ಅಮರಾವತಿಗೆ ಹೊರಡುವ ಬಗ್ಗೆ ಯೋಚಿಸಿದರು ಮತ್ತು ಸಂಜೆ ಬಾಬಾರವರನ್ನು ಹೊರಡಲು ಅನುಮತಿ ಕೇಳಲು ಹೋದರು. ಆಗ ಬಾಬಾ ವಾಡ, ಈಗ ಸಮಾಧಿ ಮಂದಿರ, ಬಳಿಯಿದ್ದರು. ಅವರು ನಡುಗುವ ಸ್ವರದಲ್ಲಿ ತಮ್ಮ ಪ್ರೀತಿಯ ಮಗ ಪ್ಲೇಗ್ನಿಂದ ಬಳಲುತ್ತಿದ್ದಾನೆ ಎಂದು ಅವರಿಗೆ ತಿಳಿಸಿದರು. ಬಾಬಾ ಅವರ ಜೊತೆ ದಯೆಯಿಂದ ಮತ್ತು ಮೃದುವಾಗಿ ಮಾತನಾಡಿದರು. ಆಕಾಶವು ಮೋಡಗಳಿಂದ ಆವೃತವಾಗಿದೆ, ಆದರೆ ಅವು ಕರಗಿ ಹೋಗುತ್ತದೆ ಮತ್ತು ಎಲ್ಲವೂ ಸುಗಮ ಮತ್ತು ಸ್ಪಷ್ಟವಾಗಿರುತ್ತದೆ ಎಂದು ಹೇಳಿದರು. ಹೀಗೆ ಹೇಳುತ್ತಾ ಅವರು ತಮ್ಮ ಕಫ್ನಿಯನ್ನು ಸೊಂಟಕ್ಕೆ ಎತ್ತಿ ಹಾಜರಿದ್ದ ಎಲ್ಲರಿಗೂ ಮೊಟ್ಟೆಗಳಷ್ಟು ದೊಡ್ಡದಾದ 4 ಪೂರ್ಣವಾಗಿ ಬೆಳೆದ ಮುದ್ದೆಗಳನ್ನು ತೋರಿಸಿದರು ಮತ್ತು ಹೇಳಿದರು, ನೋಡಿ, ನನ್ನ ಭಕ್ತರಿಗಾಗಿ ನಾನು ಹೇಗೆ ಬಳಲಬೇಕು. ಅವರ ಕಷ್ಟಗಳು ನನ್ನವು. ಈ ವಿಶಿಷ್ಟ ಮತ್ತು ಅಸಾಧಾರಣ ಪವಾಡವನ್ನು ನೋಡಿದ ಜನರು, ಸಂತರು ತಮ್ಮ ಭಕ್ತರಿಗಾಗಿ ಹೇಗೆ ನೋವು ಅನುಭವಿಸುತ್ತಾರೆ ಎಂಬುದನ್ನು ಮನವರಿಕೆ ಮಾಡಿಕೊಂಡರು.
ಸಂತರ ಮನಸ್ಸು ಮೇಣಕ್ಕಿಂತ ಮೃದುವಾಗಿರುತ್ತದೆ. ಅವರು ಯಾವುದೇ ಲಾಭದ ಕಲ್ಪನೆಯಿಲ್ಲದೆ ತಮ್ಮ ಭಕ್ತರನ್ನು ಪ್ರೀತಿಸುತ್ತಾರೆ ಮತ್ತು ಅವರನ್ನು ತಮ್ಮ ನಿಜವಾದ ಸಂಬಂಧಿಕರೆಂದು ಪರಿಗಣಿಸುತ್ತಾರೆ. ಪಂಢರಪುರಕ್ಕೆ ಹೋಗಿ ಅಲ್ಲಿಯೇ ಉಳಿದುಕೊಳ್ಳುವುದು. ಸಾಯಿಬಾಬಾರವರು ತಮ್ಮ ಭಕ್ತರನ್ನು ಎಷ್ಟು ಪ್ರೀತಿಸುತ್ತಿದ್ದರು ಮತ್ತು ಅವರ ಆಶಯಗಳನ್ನು ಅವರು ಹೇಗೆ ನಿರೀಕ್ಷಿಸುತ್ತಿದ್ದರು ಎಂಬುದನ್ನು ವಿವರಿಸುವ ಒಂದು ಕಥೆಯನ್ನು ತಿಳಿಸಿದ ನಂತರ ನಾವು ಈ ಅಧ್ಯಾಯವನ್ನು ಮುಚ್ಚುತ್ತೇವೆ. ಬಾಬಾರ ಮಹಾನ್ ಭಕ್ತರಾದ ಶ್ರೀ ನಾನಾ ಸಾಹೇಬ್ ಚಂದೋರ್ಕರ್ ಅವರು ಖಾಂಡೇಶ್ನ ನಂದೂರ್ಬಾರ್ನಲ್ಲಿ ಮಾಮಲತದಾರರಾಗಿದ್ದರು. ಅವರನ್ನು ಪಂಢರಪುರಕ್ಕೆ ವರ್ಗಾಯಿಸಲಾಯಿತು. ಭುವೈಕುಂಠ, ಭೂಮಿಯ ಮೇಲಿನ ಸ್ವರ್ಗ ಎಂದು ಪರಿಗಣಿಸಲಾದ ಪಂಢರಪುರದಲ್ಲಿ ಉಳಿಯಲು ಅವರಿಗೆ ಆದೇಶ ಬಂದ ಕಾರಣ ಸಾಯಿಬಾಬಾರ ಮೇಲಿನ ಅವರ ಭಕ್ತಿ ಫಲ ನೀಡಿತು. ಆದೇಶ ಬಂದ ಕೂಡಲೇ ನಾನಾಸಾಹೇಬನು ಕೆಲಸಕ್ಕೆ ವರದಿ ಮಾಡಬೇಕಾಗಿತ್ತು. ಆದ್ದರಿಂದ ಅವರು ಶಿರಡಿಯಲ್ಲಿ ಯಾರಿಗೂ ಬರೆಯದೆ ಅಥವಾ ತಿಳಿಸದೆ ತಕ್ಷಣವೇ ಹೊರಟು ಹೋದರು. ಅವರು ಶಿರಡಿಗೆ ಭೇಟಿ ನೀಡುವ ಮೂಲಕ ಅವರ ಪಂಢರಪುರ ತಮ್ಮ ವಿಠ್ಠಲ ಬಾಬಾ ಅವರನ್ನು ನೋಡಿ ನಮಸ್ಕರಿಸಿ ನಂತರ ಮುಂದುವರಿಯಲು ಬಾಬಾರನ್ನು ಅಚ್ಚರಿಗೊಳಿಸಲು ಬಯಸಿದ್ದರು. ನಾನಾಸಾಹೇಬರು ಶಿರಡಿಗೆ ಹೊರಡುವ ಬಗ್ಗೆ ಯಾರೂ ಕನಸು ಕಂಡಿರಲಿಲ್ಲ. ಆದರೆ ಸಾಯಿಬಾಬಾ ಅವರಿಗೆ ಇದೆಲ್ಲವೂ ತಿಳಿದಿತ್ತು, ಏಕೆಂದರೆ ಅವರು ಸರ್ವಜ್ಞರಾಗಿದ್ದರು. ನಾನಾಸಾಹೇಬ್ ಶಿರಡಿಯಿಂದ ಕೆಲವು ಮೈಲು ದೂರದಲ್ಲಿರುವ ನೀಮಗಾಮ್ ಸಮೀಪಿಸಿದ ತಕ್ಷಣ ಶಿರಡಿಯ ಮಸೀದಿಯಲ್ಲಿ ಗದ್ದಲ ಉಂಟಾಯಿತು. ಬಾಬಾ ಕುಳಿತುಕೊಂಡು ಮಹಾಲ್ಸಾಪತಿ ಅಪ್ಪಾ ಶಿಂದೆ ಮತ್ತು ಕಾಶಿರಾಮ್ ಅವರೊಂದಿಗೆ ಮಾತನಾಡುತ್ತಿದ್ದಾಗ ಅವರು ಇದ್ದಕ್ಕಿದ್ದಂತೆ, ನಾವೆಲ್ಲರೂ ಕೆಲವು ಭಜನೆಗಳನ್ನು ಹಾಡೋಣ. ಪಂಢರಪುರ ಮಹಾರಾಜ, ಬಾಗಿಲುಗಳು ತೆರೆದಿವೆ, ನಾವು ಸಂತೋಷದಿಂದ ಹಾಡೋಣ ಎಂದು ಹೇಳಿದರು. ನಂತರ ಅವರೆಲ್ಲರೂ ಹಾಡಲು ಪ್ರಾರಂಭಿಸಿದರು. ಹಾಡಿನ ವಿಷಯ, ನಾನು ಪಂಢರಪುರಕ್ಕೆ ಹೋಗಬೇಕು ಮತ್ತು ನಾನು ಅಲ್ಲಿಯೇ ಇರಬೇಕು, ಏಕೆಂದರೆ ಅದು ನನ್ನ ಭಗವಂತನ ಮನೆ. ಬಾಬಾ ಹಾಡಿದರು ಮತ್ತು ಭಕ್ತರು ಅವರನ್ನು ಹಿಂಬಾಲಿಸಿದರು. ಸ್ವಲ್ಪ ಸಮಯದ ನಂತರ ನಾನಾಸಾಹೇಬನು ತನ್ನ ಕುಟುಂಬದೊಂದಿಗೆ ಶಿರಡಿಗೆ ಬಂದು ಬಾಬಾರ ಮುಂದೆ ನಮಸ್ಕರಿಸಿ ತಮ್ಮೊಂದಿಗೆ ಪಂಢರಪುರಕ್ಕೆ ಹೋಗಿ ಅಲ್ಲಿಯೇ ಇರಬೇಕೆಂದು ಬೇಡಿಕೊಂಡನು. ಬಾಬಾ ಈಗಾಗಲೇ ಪಂಢರಪುರಕ್ಕೆ ಹೋಗುವ ಮನಸ್ಥಿತಿಯಲ್ಲಿದ್ದಾರೆ ಮತ್ತು ಈ ಆಹ್ವಾನ ಅನಗತ್ಯ ಎಂದು ಭಕ್ತರು ನಾನಾಸಾಹೇಬನಿಗೆ ಹೇಳಿದರು. ಇದನ್ನು ಕೇಳಿ ನಾನಾಸಾಹೇಬನು ಭಾವುಕನಾಗಿ ಬಾಬಾರ ಪಾದಗಳಿಗೆ ಬಿದ್ದು ಬಾಬಾರ ಅನುಮತಿ ಪಡೆದ ನಂತರ ಉದಿ, ಪವಿತ್ರ ಚಿತಾಭಸ್ಮ ಮತ್ತು ಆಶೀರ್ವಾದಗಳನ್ನು ಪಡೆದ ನಂತರ ನಾನಾಸಾಹೇಬನು ಪಂಢರಪುರಕ್ಕೆ ಹೊರಟನು. ಬಾಬಾರವರ ಕಥೆಗಳಿಗೆ ಅಂತ್ಯವಿಲ್ಲ, ಆದರೆ ನಾನು ಈಗ ಇಲ್ಲಿಗೆ ನಿಲ್ಲಿಸುತ್ತೇನೆ. ಮುಂದಿನ ಅಧ್ಯಾಯಕ್ಕೆ ಮಾನವ ಜೀವನದ ಮಹತ್ವ, ಬಾಬಾರವರ ದಾನ, ಬಯಾಜಾಬಾಯಿಯವರ ಸೇವೆ ಮತ್ತು ಇತರ ಕೆಲವು ಕಥೆಗಳಂತಹ ಇತರ ವಿಷಯಗಳನ್ನು ಮೀಸಲಿಡುತ್ತೇನೆ. ನಮಸ್ಕರಿಸಿ. ಶ್ರೀ ಸಾಯಿ. ಎಲ್ಲರಿಗೂ ಶಾಂತಿ ಸಿಗಲಿ.